ಮುಜುಗರ ತರುವಂತಹ ಸೂಕ್ಷ್ಮವಾದ ವಿಚಾರಗಳೇ. ಆದ್ದರಿಂದ ಇದನ್ನು ವಾಪಸ್ ಪಡಿಸ್ತಾ ಇದ್ದೀವಿ. ಎಷ್ಟು ಸುಂದರವಾಗಿ ಸುಳ್ಳುಗಳನ್ನು ಹೇಳ್ತಾರೆ ನೋಡಿ ಇವರ. ಅಡಿಗರು ಒಂದು ಪದ್ಯ ಬರೀತಾರೆ. ರಾಜಗೌಡ ಕೊಡ್ರಿ. ಹೊರರೂಪ, ಹೊರವೇಶ, ಇಂಥ ಕಡೆ ಹೇಳೋದು ಹೊರಗಡೆ ಬೇರೆನೇ ಇದೆ ಉದ್ದೇಶ. ನಮ್ಮನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ನಮ್ಮ ಬಗ್ಗೆ ಅನುಕಂಪ ಇಲ್ಲ. ಒಳಗೇನಿದೆ ಹೊರರೂಪ, ಹೊರವೇಶ, ನೋಟಕ್ಕೆ ಬಹಳ ಪಸಂದು. ಸತ್ಯದ ಮುಖಕ್ಕೆ ಮುಚ್ಚಿದ್ದು ಯಾವಾಗಲೂ ಚಿನ್ನದ್ದು. ಕನ್ನಡಿ ಕೂಡ ಸತ್ಯ ಹೇಳುವುದಿಲ್ಲ, ಕನ್ನಡಿ ಕೂಡ ಸತ್ಯ ಹೇಳೋದಿಲ್ಲ. ಫೋಟೋದಲ್ಲಿ ತಿಪ್ಪೆಯೂ ಒಪ್ಪ, ತಿಪ್ಪೆನ ಒಪ್ಪುವ ಕಾಣುತ್ತೆ. ಆ ತರ ಹೇಳ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ಸುತ್ತ ಬಹಳ ಸುಂದರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ಬಿಡುಗಡೆ ಮಾಡೋದಕ್ಕೆ ಸೂಕ್ಷ್ಮವಾದ ವಿಚಾರ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ. ತಪ್ಪಲ ಮೇಲೆ ತಿಂಗಳ ಮಧ್ಯೆ ಬಿದ್ದಾಗ, ತಿಂಗಳ ಮಧ್ಯೆ ಅಂದ್ರೆ ಬೆಳೆದಿಂಗಳು, ತಪ್ಪಲ ಮೇಲೆ ಬೆಳೆದಿಂಗಳು ಬಿದ್ದಾಗ ಕಂಕಾಲ ಮುಳ್ಳ ಪೊದರಿಗೂ ಕೂಡ ಹೊಸ ಪೊದರು. ಸಿಂಹಾಸನ ಹಚ್ಚಿಕೊಂಡಿದ್ದರೆ ತನ್ನ ಕೃತಜಾಲವೇ ವಿಶಿಷ್ಟ, ಪರಿಪುಷ್ಟ, ಕುಚ್ಚುಗಾಗಿಯೇ ಸ್ಪಷ್ಟ ಎಂದು ನಂಬುವ ಕುಂಭ ಇಳಿಯಲೆಯ ಹಾರ ಮತ್ತು ಇಳಿಯಲಾರದ ಡಿಂಬ. ಇಂಥ ಮೇಲು ನೋಡಕ್ಕೆ ಸುಳ್ಳು ಹೇಳ್ತಾ ಸತ್ಯ ಅಂತ ಬಿಂಬಿಸುವ ವಿಚಾರಗಳನ್ನ ಅರಿವು ಸೊಗಸಾಗಿ ತಂದಿದ್ದಾನೆ. ಎವಿಡೆನ್ಸ್ ಅವರ ಕಡೆಯವರು, ಅವ್ರ ಕಡೆಯವರು ಅಂದ್ರೆ ಸರ್ಕಾರದ ಕಡೆಯವರು. ಅಂದ್ರೆ ರಂಜನ್ ಲಾಲ್ ಮಿಶ್ರಾ ಮತ್ತು ದುರ್ಗೋಜಿ ಇಬ್ಬರು ಸರ್ಕಾರಕ್ಕೆ ಆಪ್ತರಾದವರು. ಅವರು ಈ ಕೊಲೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಪ್ರತಿಯೊಬ್ಬ ಸಾಕ್ಷಿನೂ ಅಲ್ಲಿ ಬಾಯ್ಬಿಡ್ತಾ ಇದ್ದಾರೆ. ಸರ್ಕಾರಕ್ಕೆ ಆಗ್ತಿದ್ರು ಇವ್ರಿಗೆ ಹೆದರಿಕೆ ಹಾಕೊಂಡ್ಬಿಟ್ಟಿದೆ. ಕೇಸ್ ಪೂರ್ತಿ ನಡೆದಾಗ ಸಿಕ್ಕಾಕೊಂಡ್ಬಿಡ್ತೀವಿ ಅನ್ನೋ ಹೆದರಿಕೆಗೆ ಇವತ್ತು ಅಪ್ಲಿಕೇಶನ್ ತಂದಿದೆ. ಕೇಸ್ ವಾಪಸ್ ತಗೊಳ್ತೀವಿ ಅನುಕಂಪದ ಮೇಲೆ ಅಂತ. ಅನುಕಂಪ ಇರೋದು ಅವರ ಮೇಲೆ. ದೇಶಪಾಂಡೆ, ಶಶಿಕಾಂತ್, ಅನ್ನ ಇವರ ವಿರುದ್ಧ ಯಾವ ಎವಿಡೆನ್ಸು ಇಲ್ಲ. ಅವರ ತಕ್ಷಣ 19 ಜನ ಸಾಕ್ಷಿಗಳು, 20 ಜನ ಸಾಕ್ಷಿಗಳ ಬಗ್ಗೆ ಹೇಳಿದ್ದಾರೆ. ದೇಶಪಾಂಡೆ ವಿರುದ್ಧ, ಶಶಿಕಾಂತ್ ವಿರುದ್ಧ ಹೇಳೋ ಕೊಟ್ಟಾದ ಮಕ್ಕಳು ಹೇಳಿ ಸಿಕ್ಕಾಕೊಂಡಿದ್ದಾರೆ. ಅವರ ವಿರುದ್ಧ ಯಾವ ಎವಿಡೆನ್ಸು ಇಲ್ಲ. ಬದಲಾಗಿ ರಂಜನ್ ಲಾಲ್ ಮಿಶ್ರಾ ಮತ್ತು ದುರ್ಗೋಜಿ ಮೇಲೆ ಅವರೇ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಬೇಕಾದಷ್ಟು ಸಾಕ್ಷಿಗಳು ಸಿಕ್ಕಿದೆ. ಅವರ ಇವರಾರು ವಿಟ್ನೆಸ್ನ ಮೆರವಣಿಗೆ ಬರ್ತೀವಿ. 19-20 ಜನ ಪ್ರತಿಯೊಬ್ಬ ಸಾಕ್ಷಿನೂ ಸುಳ್ಳು, ಪ್ರತಿಯೊಬ್ಬ ಸಾಕ್ಷಿನೂ ಸುಳ್ಳು ಜವಾಬ್ಕೊಂಡು ನಿಂತ್ಕೊಂಡ್ಬಿಡ್ತಾ ಇದ್ದಾರೆ. ಮೊದಲನೇ ಸಾಕ್ಷ್ಯ ಸ್ವಾಮಿ ದೇವಾನಂದರು ಗುರುವಾರ ದಿವಸ ಅದು ಸೀರಿಯಲ್ ನೋಡ್ತಾ ಇದ್ದಾನೆ. ಶುಕ್ರವಾರ ಸೀರಿಯಲ್ ಬರಲೇ, ಶುಕ್ರವಾರ ಕೊಲೆ ಆಯ್ತು. ಯಾಕೆಂದ್ರೆ ಸೀರಿಯಲ್ ಬರ್ತಾ ಇತ್ತು ಅಂತ ಹೇಳ್ತಾರೆ. ಒಬ್ಬರ ಮೇಲೆ ಒಬ್ಬರು ಸುಳ್ಳು ಹೇಳ್ತಾ ಬಂದಿದ್ದಾರೆ. ಅವರ ಎಲ್ಲದಕ್ಕಿಂತ ಹೆಚ್ಚಾಗಿ ಪೋಸ್ಟ್ ಮಾರ್ಟಮ್ ಮಾಡಿದ ಜಾಸ್ತಿ. ಹಿಂದಿನ ದಿನ ರಾಜು ಕೊಲೆಯಾಗಿದ್ದು ಸತ್ಯ ಅಂತ ಒಪ್ಕೊಳ್ತಾರೆ. ಬೇರೆ ಯಾರೋ ರಂಜನ್ ಲಾಲ್ ಮಿಶ್ರಾ ಕರೆಯವರು ಅಥವಾ ದುರ್ಗೋಜಿ ಕರೆಯವರು ಹಿಂದಿನ ದಿವಸ ರಿವಾಲ್ವರ್ ಇಂದ ಬೆಳಗ್ಗೆ ಸೈಡ್ ಮಾಡಿ ಸಾಯಿಸಿದ್ದಾರೆ ಸಾಧ್ಯತೆ ಇದೆ ಅಂತ ಒಪ್ಕೊಳ್ತಾರೆ. ಅದಕ್ಕೆ ಹೆದರಿಕೆಯಾಗಿ ಈಗ ತಾವು ದಿಕ್ಕು ಹಾಕೊಂಡ್ಬಿಡ್ತೀವಲ್ಲ ಅಂತ ಈ ಕೇಸ್ನಲ್ಲಿ ಡ್ರಾಪ್ ಮಾಡಿಬಿಡೋಣ ಅಂತ ಬಂದಿದ್ದಾರೆ. ಈ ಕೇಸನ್ನ ಪೂರ್ತಿ ನಡೆಯುವಂತ ಬಿಟ್ರೆ ಅವರು ಹೊರಗಡೆ ಹೋಗ್ತಾರೆ. ಆ ದುರುದ್ದೇಶದಿಂದ ಇವತ್ತು ಕೋರ್ಟ್ ಮುಂದೆ 321ನೇ ಸೆಕ್ಷನ್ ಅರ್ಜಿಯನ್ನು ತಗೊಂಡು ಬಂದಿದ್ದಾರೆ. ಅವರ ಈ ದುರುದ್ದೇಶ ಪೂರಿತ ಅರ್ಜಿಯನ್ನು ತಾವು ವಜಾ ಮಾಡಿದ್ದಾರೆ. ಸತ್ಯ ಗೊತ್ತಾಗಬೇಕು ಕೋರ್ಟ್ ಯಾರು ಕೊಲೆ ಮಾಡಿದ್ದಾರೆ ಅನ್ನೋ ಸತ್ಯ ಗೊತ್ತಾಗುತ್ತೆ. ಆದ್ದರಿಂದ ಈಗ ಕೇಸನ್ನ ವಾಪಸ್ ತಗೊಳ್ಳೋದಕ್ಕೆ ತಾವು ಅನುಮತಿಯನ್ನು ಕೊಡಬಾರದು. ನೀವೇನು ಹೇಳ್ತೀರಿ ದಯಾಶಂಕರ್ ಪಾಟೀಲ್? ಇರುಳ ವಿರುದ್ಧ ಬೆಳಕಿನ ಯುದ್ಧ, ಕೊನೆಯಿಲ್ಲದ ಕಾದಾಟ, ತಡೆಯಿಲ್ಲದೆ ನಡೆಯದೆ